ಸಾಯ್ತಾರಂತ. ಅಲ್ಲಿ ಬಹಳ ಗೋಳಾಟ ಅಳಾಟ ಜಗ್ಗಿ ಪ್ರಾಬ್ಲಮ್ಸ್. ಜನರು ನನ್ನ ದರ್ಶನದಾಗ ನೋಡ್ತಾ ಇದ್ದ, ನನ್ನ ಉಳಿಸ್ರಿ, ನನ್ನ ನನ್ನನ್ನು ಕಾಪಾಡ್ರಿ, ರಕ್ಷಿಸು ಅಂತ ಅನೇಕ ಜನ ಗೋಳಾಟಲಿಂತ ಎದಿ ಬಡ್ಕೊಂಡು ಅಳ್ತಾ ಇದ್ರು. ದೇವರಿಗೆ ಸ್ತೋತ್ರ. ನಾನು ದೇವರ ಹತ್ರ ಒಂದು ದುಃಖದಲ್ಲಿಂತ ಪ್ರಾರ್ಥನೆ ಮಾಡಿದೆ, ದೇವರೇ ತಪ್ಪಿಸು, ದೇವರೇ ತಪ್ಪಿಸು, ದೇವರೇ ತಪ್ಪಿಸು ಅಂತ. ದೇವರಿಗೆ ಸ್ತೋತ್ರ. ನಾ ಅನೇಕ ಜನರಿಗೆ ಕರಿತಾ ಬಂದೀನಿ, ಯಾರು ನನ್ನ ಮಾತಿಗೆ ಕಿವಿ ಕೊಡವಲ್ರು ಅಂತಿದ್ದಾರೆ. ಅವಾಗ ಈಗ್ಲಿಂತ ಕರೀತಿಲ್ಲ, ಅವಾಗ್ಲಿಂತ ಕರೀತಾನೆ ಇದ್ದೀನಿ, ಯಾರು ಕಿವಿ ಕೊಡ್ತಾ ಇಲ್ಲ, ಯಾರು ನನ್ನ ಮಾತಿನ ಕಡೆಗೆ ಕಿವಿ ಕೊಡ್ತಾ ಇಲ್ಲ. ಎಷ್ಟು ಸಮಸ್ಯೆಗಳು ಬಂದಾವ ಅಂತಂದ್ರೆ ಅದು ಪ್ರಾರ್ಥನೆದಾಗ ಒಂದು ಬಿಚ್ಚಿ ಬೆಳೆದಂತ ಪ್ರಾರ್ಥನೆ, ಒಂದು ಭಯ ಆಗ್ತದ ಅದು ಪ್ರಾರ್ಥನೆ ಮಾಡ. ದೇವರ ದರ್ಶನ ತೋರಿಸಿದ ನನಗೆ, ನಾನು ತಪ್ಪಿಸಪ್ಪ ಅಯ್ಯ ತಪ್ಪಿಸಂತ ಪ್ರಾರ್ಥನೆ ಮಾಡೀನಿ. ದೇವರ ಮಕ್ಕಳಿಗೆ ದೇವರು ತಪ್ಪಿಸ್ತಾನ. ಯಾರು ಪ್ರಾರ್ಥನಾ ವಾಕ್ಯದಲ್ಲಿಂತ ಕೇಳಿ ನಡೀತಾರೋ ಅವರಿಗೆ ತಪ್ಪಿಸ್ತಾನ. ದೇವರ ನಂಬಿ ನಡೆಯೋರಿಗೆ ದೇವರು ತಪ್ಪಿಸ್ತಾನ. ದೇವರ ಮಕ್ಕಳು ಅನೇಕ ರೀತಿಲಿಂತ ದಾರಿ ತಪ್ಪ್ಯಾರ. ಗುಟ್ಕ ತಿನ್ನೋರಾರ, ಕುಡಿಯೋರಾರ, ಬೀಡಿ ಸೇರೋರಾರ, ತಂಬಾಕು ತಿನ್ನೋರು, ಹೊಲಸನೆಗ ವ್ಯಭಿಚಾರನೆಗಾರ, ದೇವ್ರು ಹೆಂಗ ತಪ್ಪಿಸ್ತಾನ? ನೀವ್ ಹೇಳ್ರಿ, ದೇವ್ರು ಹೆಂಗ ಕಾಪಾಡ್ತಾನ ನಿಮಗ? ನೀವು ನೀವು ಪರೀಕ್ಷೆ ಮಾಡ್ಕೋರಿ, ನೀವು ತಿಳ್ಕೋರಿ. ನೀವು ಮನಸ್ಸಿನಾಗ ಸಾಧ್ಯ ಆದ ನನ್ನ ದೇವರು ಪವಿತ್ರ, ನಾನು ಪವಿತ್ರವಾಗೇ ನಡಿಬೇಕು ಅಂತ ನಿನಗೆ ನಂಬಿಕೆ ಇಲ್ಲ. ನಿನಗೆ ಯಾಕೆ ತಿಳಿತಲ್ಲ? ನಿಮಗೆ ಯಾಕೆ ತಿಳಿತಲ್ಲ? ದೇವರ ದರ್ಶನ ತೋರಿಸಿದ ಆ ಪ್ರಾರ್ಥನಾದಾಗ ನನಗೆ ದುಃಖ ಆಗಿತ್ತು, ಕಣ್ಣೀರು ಬಂದಿದ್ದು. ಎಷ್ಟೋ ಯವ್ವನಸ್ಥರು ಸಾಯ್ತಾ ಇದ್ರು, ಹೊಟ್ಟೆ ನೋವು ಅಂತ ಅಳ್ತಾ ಇದ್ರು, ಮೊಳಕಾಲ ಬ್ಯಾನಿ, ಕೈ ಬ್ಯಾನಿ ಅಂತ ಅಳ್ತಾ ಇದ್ರು. ಎಷ್ಟು ರೋಗ, ಬರಗಾಲು, ಬೆಂಕಿ, ಎಷ್ಟು ಬಿಸಿಲು, ಹಲ್ಲೆಲೂಯಾ, ನೀರಿನ ಸಮಸ್ಯೆ, ಊಟದ ಸಮಸ್ಯೆ, ರೊಕ್ಕದ ಸಮಸ್ಯೆ. ರೊಕ್ಕನೇ ಇಲ್ಲ, ನಮ್ಮಲ್ಲಿ ಜಾಗ ಅದ, ನಮ್ಮಲ್ಲಿ ಅದ ಅದ, ನಿಮ್ಮಲ್ಲಿ ಇದೇ ಅದ. ಏನ್ ಮಾಡ್ತಿ? ರೊಕ್ಕ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತಿ? ಜೀವ ಇರ್ಲಿಲ್ಲ ಅಂದ್ರೆ ನಾ ಸಾಯ್ಬಾರ್ದು, ಬದುಕಬೇಕು ಅಂತ ಇದ್ರು. ಕೆಲವರು ಸಾವು ಬರವಲ್ದೆ, ನನಗೆ ಸಾವು ಬರವಲ್ದು, ನನಗೆ ಸಾವು ಬರ್ಲಿ ಅಂತ ಪರಮಾತ್ಮಗನೇ ಒಂದು ಬೈತಾ ಇದ್ರು ಅಂತ ಇದ್ರು. ಹಲ್ಲೆಲೂಯಾ. ಎಷ್ಟೋ ಮಂದಿ ಪ್ರೆಗ್ನೆಂಟ್ ಆದ್ರೆ ಬಿ ಮಕ್ಕಳದ ತೊಂದರೆಗಳು ಆಗ್ತದ. ದೇವ್ರ ದರ್ಶನದಾಗ ತೋರಿಸ್ತಾ ಎಷ್ಟೋ ಸಮಸ್ಯೆ ಸಿಗಬಿದ್ದಾರ ದೇವ ಮಕ್ಕಳೇ, ದೇವ ಜನರೇ. ಎಷ್ಟು ಪ್ರಾಬ್ಲಮ್ ಅಂತಂದ್ರೆ ಆ ಪ್ರಾರ್ಥನಾ ಮಾಡಿದ್ದು ಒಂದು ಭಾರ, ದುಃಖ ಅದ. ನಾವ್ ಇನ್ನ ಪ್ರಾರ್ಥನಾ ಮಾಡ್ತಾ ಇದೀವಿ, ದೇವರಿದು ತಪ್ಪಿಸು, ದೇವರ ತಪ್ಪಿಸು. ದೇಶದ ಜನ ಕಿವಿ ಕೊಡ್ತಾ ಇಲ್ಲ, ಎಲ್ಲಿಂದ ತಪ್ಪಿಸ್ತಾನ? ದೇವರ ಮಕ್ಕಳೇ ದಾರಿ ತಪ್ಪಿದೋರಾರ, ಎಲ್ಲಿಂದ ತಪ್ಪಿಸ್ತಾನ? ದೇವರ ಮಕ್ಕಳು ತಮ್ಮ ಇಚ್ಛೆಲಿಂತ ನಡೀತಾ ಇದ್ದಾರೆ. ಹೆಂಗ್ರಿ? ನಿಮ್ಮ ಇಚ್ಛೆವನ್ನು ಬಿಟ್ಟು ದೇವರ ಕಡೆಗೆ ಕಿವಿ ಕೊಡ್ರಿ, ತಂದೆ ಕಡೆಗೆ ಕಿವಿ ಕೊಡ್ರಿ. ಸಮಸ್ಯೆ ಈ ಲೋಕಕ್ಕೆ ಬಂತ ಬರಗಾಲು ತಾಳಕ್ಕಾಗಲ್ಲ. ಆಗಿನ ಕಾಲದಾಗ ಬರಗಾಲ ಬೇರೆ, ಈಗಿನ ಕಾಲದ ಬರಗಾಲ ಬೇರೆ.